ವೆಹಿಕಲ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿರೋದ್ರಿಂದ ಹ್ಯಾಂಡಿಕ್ಯಾಪ್ಗೆ ತುಂಬ ಅನುಕೂಲ ಆಗಿದೆ. ಮುಂಚೆ ಇಲಾಖೆಯಿಂದ ಕೊಡ್ತಾಯಿದ್ರು, ಅವು ಸ್ವಲ್ಪ ಗಾಡಿಗಳು ಬರೋ ಅಷ್ಟೇ, ತುಂಬ ಜನಕ್ಕೆ ಅನಾನುಕೂಲ ಆಗ್ತಾ ಇತ್ತು. ಈಗ ಇವರು ಈ ರೀತಿ ಏನು ಇಂಡಸ್ಟ್ರಿಯಲ್ ಇಲಾಖೆಯಿಂದ ಕೊಟ್ಟಿರೋದ್ರಿಂದ ಎಲ್ಲರಿಗೂ ಸಿಗ್ತಾ ಇದ್ದಾವೆ, ತುಂಬ ಅನುಕೂಲ ಆಗಿದೆ. ಮುಂಚೆ ಯಾವ ರೀತಿ ಅಂತಂದರೆ ಈ MLA ಫಂಡು ಅಥವಾ ಇಲಾಖೆಯಿಂದ ಕೊಡಬೇಕಾಗಿತ್ತು. ಕೊಡಬೇಕಾಗಿದೆ ಅಂದರೆ ಆ ಫಂಡು ಸೀಮಿತವಾಗಿರೋದು, ಲಿಮಿಟೇಷನ್ ಇರೋದು. ಆ ಫಂಡಲ್ಲಿ ಎಷ್ಟು ಗಾಡಿ ಸಿಕ್ಕಿದೆ ಅಷ್ಟು ಗಾಡಿ ಕೊಡ್ಬೋದಾಗಿತ್ತು. ಅಂದರೆ ಒಂದು ತಾಲೂಕಿಗೆ ಒಂದು 15 ಗಾಡಿ 10 ಗಾಡಿ ಈ ರೀತಿ ಬರ್ತಾಯಿತ್ತು. ಈಗ ಇವರು ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಒಂದು ಕಾರ್ಮಿಕ ಇಲಾಖೆನ ಕೊಡ್ತಾ ಇರೋದ್ರಿಂದ, ಕೈಗಾರಿಕೆ ಇಲಾಖೆನ ಕೊಡ್ತಾ ಇರೋದ್ರಿಂದ ಸುಮಾರು ಒಂದು 1000 ಚಿಲ್ಲ ಗಾಡಿಗಳೆಲ್ಲ ಕೊಡ್ತಾ ಇದ್ದಾರೆ. ಆ ರೀತಿಯಾಗಿ ಎಲ್ಲ ತಾಲೂಕು ಏನಿಲ್ಲ ಅಂದರೂ 30-35 ಗಾಡಿ ಮೇಲೆ ಸಿಗ್ತಾ ಇದೆ. ತುಂಬ ಅನುಕೂಲ ಆಗ್ತಾ ಇದೆ. ನಮ್ಮ ದೇವನಹಳ್ಳಿ ತಾಲೂಕು, ನಮ್ಮ ತಾಲೂಕಿಗೆ 28 ಗಾಡಿ ಬಂದಿದೆ. ತುಂಬ ಅನುಕೂಲ ಆಗಿದೆ, ತುಂಬ ಸಂತೋಷ ಆಗಿದೆ. ಮುಂಚೆ ಯಾವ ರೀತಿ ಕಷ್ಟ ಆಗ್ತಿತ್ತು ಅದೇ ಮುಂಚೆ ಆಗುತ್ತೆ ಅವು ಕೊಡ್ತಾ ಇತ್ತು, ಗಾಡಿ ಕೊಡ್ತಾ ಇತ್ತು ಅಂದರೆ ಲಿಮಿಟೇಷನ್ ಕಡಿಮೆ ಇತ್ತು. ಈಗ ಜಾಸ್ತಿ ಕೊಡ್ತಾ ಇದ್ದಾರೆ. ಅದರಿಂದ ತುಂಬ ಅನುಕೂಲ ಇದೆ. ಅಂದರೆ ಈಗ ಏನು ಅಂದರೆ ನಮ್ಮ ತಾಲೂಕಿಗೆ ನಮ್ಮ ಗಾಡಿಗಳು ಸಾಗಿಸ್ಬಿಟ್ಟು ಅನುಕೂಲ ಮಾಡಿದ್ರೆ ತುಂಬ ಚೆನ್ನಾಗಿತ್ತು. ಎಲ್ಲ ಒಂದೇ ಕಡೆ ಕೊಡ್ತಾ ಇರೋದ್ರಿಂದ ನಮಗೆ ಟ್ರಾನ್ಸ್ಪೋರ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಅಷ್ಟೇ. ಇನ್ನು ಎಲ್ಲ ಅನುಕೂಲ ಚೆನ್ನಾಗಿದೆ, ಪರವಾಗಿಲ್ಲ. ಕಾರ್ಮಿಕ ಸಚಿವರು ಈ ರೀತಿಯಾದ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಪರವಾಗಿಲ್ಲ. ನಾವು ಯಾವಾಗ 2 ವರ್ಷ 3 ವರ್ಷ ಬರೋಂಥ ಗಾಡಿಗಳು ಈಗಲೇ ಕೊಡ್ತಾ ಇದ್ದಾರೆ. ತುಂಬ ಅನುಕೂಲ ಆಗಿದೆ. ವಿಕಲಚೇತನರ ಜೀವನ ಮಾಡಿ ತುಂಬ ಅನುಕೂಲ ಆಗ್ತಾ ಇದೆ. ನಾವು ಸರ್ಕಾರಕ್ಕೆ ಏನು ಹೇಳ್ತೀರಿ? ಸರ್ಕಾರ ತುಂಬ ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ಪ್ರತಿ ವರ್ಷವೂ ಯಾರ್ಯಾರು ಹ್ಯಾಂಡಿಕ್ಯಾಪ್ಸ್ ಮತ್ತೆ ಆಗ್ತಾ ಇರ್ತವೆ, ಎಲ್ಲರಿಗೂ ಗಾಡಿ ಎಲ್ಲ ಸುಮ್ಮನೆ ದೇಕೊಂಡು ಓಡೋದು, ಈ ಥರ ಹ್ಯಾಂಡಿಕ್ಯಾಪ್ಸ್ ಏನಿದ್ರೆ ಎಲ್ಲರೂ ಗಾಡಿ ಸಿಗೋಂಗಾದ್ರೆ ಸಾಕು. ಮತ್ತೇನಾದರೂ ನಿಮಗೆ ಈ ರೀತಿ ಸರ್ಕಾರ ಮಾಡಬೇಕು ಅನ್ನೋ ಬೇಡಿಕೆಗಳು ಏನಾದರೂ ಇದೆಯಾ? ಬೇಡಿಕೆಗಳು ಅಂತೇನಿಲ್ಲ. ಬೇಡಿಕೆಗಳನ್ನು ಅಷ್ಟೇ, ಒಬ್ಬ ಅಂಗವಿಕಲ ಸ್ವಾವಲಂಬಿಯಾಗಿ ಜೀವನ ಮಾಡೋದಕ್ಕೆ ಅವ್ನಿಗೆ ಈ ಗಾಡಿಗಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ, ಅದೇ ರೀತಿ ಒಂದು ಆಧಾರ್ ಯೋಜನೆ ಅಂತೇಳಿ ಒಂದು ಮಾಡಿ, ಒಂದು ಪೆಟ್ಟಿ ಅಂಗಡಿ ಅಥವಾ ಜೀವನ ಮಾಡೋದಕ್ಕೆ ಸ್ವಲ್ಪ ಬಂಡವಾಳ ಹಾಕೊಟ್ಟು ಎಲ್ಲ ಒಂದು ಕಡೆ ಅವ್ರ ಜೀವನ ಮಾಡ್ಕೊಂಡು ಹೋಗ್ತಾರೆ. ಆ ರೀತಿ ಒಂದು ಅನುಕೂಲ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಬರೀ ಗಾಡಿ ಒಂದು ಕೊಟ್ಬಿಟ್ರೆ ಅವ್ನು ಜೀವನ ಮಾಡ್ಕೊಳಕ್ಕಾಗಲ್ಲ. ಆ ಸ್ವಾವಲಂಬಿಯಾಗಿ ಬದುಕೋದಕ್ಕೂ ಒಂದು ದಾರಿ ಮಾಡಿಕೊಡ್ಬೇಕು. ಸರ್ಕಾರಿ ಹಂತದಲ್ಲಿ ಒಂದು ಯೋಜನೆ ರೂಪಿಸ್ಕೊಂಡು ಒಂದು 50,000 ಮಟ್ಟಿಗೆ ಒಂದು ಡಬ್ಬಾ ಅಂಗಡಿ ಅವ್ನು ಸ್ವಲ್ಪ ಬಂಡವಾಳ ಹಾಕಿ ಒಂದು ಜೀವನ ಮಾಡೋಕೆ ಒಂದು ಅನುಕೂಲ ಮಾಡಿಕೊಟ್ರೆ, ಒಂದು ಗಾಡಿ ಒಂದು ಅನುಕೂಲ ಮಾಡಿಕೊಟ್ರೆ, ಸರ್ಕಾರದ ಮೇಲೆ ಯಾವುದೇ ಅವಲಂಬನೆ ಇಲ್ದಿರೋ ಅಂಗವಿಕಲ ಜೀವನ ಮಾಡ್ಕೊಂಡು ಹೋಗ್ತಾರೆ. ಥ್ಯಾಂಕ್ ಯು ಸರ್. ಇಲಾಖೆಯಿಂದ ಇವತ್ತು ವಾಹನಗಳನ್ನು ಕೊಟ್ಟಿದ್ದಾರೆ. ಹೌದು. ಯಾವ ರೀತಿಯಾಗಿ ಪ್ರೊಸೆಸ್ ಇತ್ತು ಇದು? ಪ್ರೊಸೆಸ್ ಅಂದರೆ ದೈಹಿಕ ಅಂಗವಿಕಲರಾಗಿರಬೇಕು. ಅವರು 65%ಗಿಂತ 75% ಮೇಲೆ ಇರಬೇಕು. ಅವರಿಗೆ ಕಾರ್ಮಿಕ ಇಲಾಖೆಯಿಂದ, ನಮ್ಮ ಇಲಾಖೆಯಿಂದ ಡಾಕ್ಯುಮೆಂಟ್ಸ್ ಎಲ್ಲ ಲಿಸ್ಟೆಲ್ಲ ಇಸ್ಕೊಂಡು ಅವರು ವಿಶೇಷಚೇತನರಿಗೆ ಗಾಡಿ ಕೊಡಿಸ್ತಾರೆ. ಇದರಿಂದ ವಿಶೇಷಚೇತನರು ಅವರು ಸ್ವಯಂ ಉದ್ಯೋಗ ಮಾಡೋಕ್ಕೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗ್ತಿದೆ. ನಮಗೆ ತುಂಬ ಖುಷಿ ಆಗ್ತಿದೆ. ಇಡೀ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ? ಆಯ್ಕೆ ಪ್ರಕ್ರಿಯೆ ಅಂದರೆ ಅದೇ ಮನೆ ಕಡೆ ಇವಾಗ ವಿಶೇಷಚೇತನರು ನಡೆಯೋಕ್ಕಾಗದೇ ಇರಬೇಕು, ಒಂದು ಜಾಗಕ್ಕೆ ರೀಚ್ ಆಗಬೇಕು ಅಂದರೆ ಅವ್ರಿಗೆ ಒಂದು ವೆಹಿಕಲ್ ಇರಬೇಕು, ಸಪೋರ್ಟ್ ಆಗಿರಬೇಕು. ಅಂಥವಾಗಿ ಸೆಲೆಕ್ಷನ್ ಮಾಡಿ ತುಂಬ ಕರೆಕ್ಟಾಗಿ ಮನೆ ಕಡೆನೂ ಅಷ್ಟೇ ಬಡವರಾಗಿರಬೇಕು. ಅನುಕೂಲವಾಗಿದ್ದರೆ ಬೇಡ, ಯಾರಿಗೆ ಸಲ್ಲಬೇಕು ಅವ್ರಿಗೆ ಸಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಸೆಲೆಕ್ಷನ್ ಮಾಡಿ ಕೊಡ್ತಾ ಇದ್ದಾರೆ. ವಿಶೇಷಚೇತನರಿಗೆ ಯಾವೆಲ್ಲ ಇಲಾಖೆಗಳಿಂದ ಈ ರೀತಿಯಾದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ? ನಮ್ಮದು ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ. ಆಮೇಲೆ ಶಾಸಕರ ಅನುದಾನದಲ್ಲಿ ಕೊಡ್ತಾರೆ. ಇವಾಗ ಇದನ್ನೇ ಮೊದಲನೇ ಬಾರಿ ಕಾರ್ಮಿಕ ಇಲಾಖೆಯಿಂದ, ಇದೆಲ್ಲ ಕಾರ್ಮಿಕ ಇಲಾಖೆ ಕಡೆಯಿಂದ, ಆಮೇಲೆ ಸಂಸ್ಥೆಗೆಲ್ಲ CSR ಕಡೆಯಿಂದ ಸಂಸ್ಥೆ ಕಂಪ್ನಿಗಳು ನಡೆಯೋದು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಲಿಸ್ಟ್ ಎಲ್ಲ ಮಾಡಿ ಅವ್ರ ಕಡೆಯಿಂದ ಇವಾಗ ಕೊಡಿಸ್ತಾ ಇದ್ದಾರೆ. ನಿಮ್ಮ ಇಲಾಖೆ ಅಂದರೆ ವಿಶೇಷಚೇತನ ಇಲಾಖೆಯಿಂದ ಎಷ್ಟು ವರ್ಷದಿಂದ ಕೊಡ್ತಾ ಇದ್ದಾರೆ? ಭಾಳ ವರ್ಷದಿಂದ ಕೊಡ್ತಾ ಇದ್ದಾರೆ. ವರ್ಷ ಎಷ್ಟು ಕೊಡ್ತಾರೆ? ವರ್ಷ ಅದೇ ದೈಹಿಕ ವಿಕಲಚೇತನರು 70% ಹೆಚ್ಚು ಜನರು ಯಾರು ಅಪ್ಲೈ ಮಾಡಿರ್ತಾರೆ ಅವರಿಗೆ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿದ್ದು ಅಂಥವ್ರಿಗೆ ಕೊಡ್ತಾ ಇದ್ದಾರೆ, ಆಯ್ಕೆ ಮಾಡಿ ಕೊಡ್ತಾ ಇದ್ದಾರೆ. ಅದರದ್ದು ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ? ಅದರ ಆಯ್ಕೆ ಪ್ರಕ್ರಿಯೆ ಅಷ್ಟೇ, ಅದು ಸೇಮ್ ಅಷ್ಟೇ. ಅಂದರೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾಸ್ಟ್ ಇನ್ಕಮು, ವಾಸ ಸ್ಥಳ ಬೆಂಗಳೂರಲ್ಲಿ 10 ವರ್ಷ ಮೇಲ್ಪಟ್ಟು ವಾಸ ಇರಬೇಕು ಅಂಥದ್ದೆಲ್ಲ ನೋಡಿಬಿಟ್ಟು ಆಮೇಲೆ ಎಲ್ಲ ಅಪ್ಲೈ ಮಾಡಿದ ಮೇಲೆ 2-3 ತಿಂಗಳು ಬಿಟ್ಕೊಂಡು ಇಂಟರ್ವ್ಯೂ ಮಾಡಿ ಅವರು ಗಾಡಿ ಓಡಿಸೋಕ್ಕೆ ಎಲಿಜಿಬಲ್ ಇದ್ದಾರಾ, ಆಮೇಲೆ 1% ಇದೆಯಾ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅವ್ರ ಪ್ರೊಸೆಸ್ ಚೆನ್ನಾಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.